ಭಕ್ತ ಮಹಾಶಯರಲ್ಲಿ ವಿನಂತಿ, ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಜಾಗ್ರತೆಯನ್ನು ವಹಿಸಿ. ಏನು ಗುರುಗಳೇ, ವರಮಹಾಲಕ್ಷ್ಮಿಯ ಹಬ್ಬದ ದಿನ ಈ ಕೆಲಸಗಳನ್ನು ನಾವು ಮಾಡಬಾರ್ದ? ಹಾಗಾದರೆ ಯಾವ ರೀತಿ ಇರಬೇಕು? ಯಾವ ಕೆಲಸವನ್ನು ಮಾಡಿದರೆ ಯಾವ ದೋಷ ಅಂತಕ್ಕಂಥದ್ದು ಬರುತ್ತೆ? ಕೆಲವರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತೀರ. ಆ ದಿನ ಅರಿಶಿನ ಕುಂಕುಮದ ಭರಣಿಯನ್ನು ಕೆಳಗಡೆ ಬೀಳಿಸ್ತಕ್ಕಂಥದ್ದು ನಂಬರ್ 1 ಅಪಚಾರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಪಶಕುನ ಅಂತ ನಾವು ಹೇಳ್ತೇವೆ. ನಂಬರ್ 2, ಹೂವನ್ನು ಕಾಲಿಗೆ ಸ್ಪರ್ಶವಾಗಿರ್ತಕ್ಕಂಥ ಹೂಗಳನ್ನು ಕಲಶಕ್ಕೆ ಅರ್ಪಣೆಯನ್ನು ಮಾಡತಕ್ಕಂಥದ್ದು, ಇದು ದೊಡ್ಡ ಅಪಚಾರ. ಕೊಳೆತ ಹೂವನ್ನು ಕಲಶಕ್ಕೆ ಧಾರಣೆಯನ್ನು ಮಾಡತಕ್ಕಂಥದ್ದು 3ನೇ ಅಪಚಾರ. ಇನ್ನು 4ನೇ ಅಪಚಾರ ಏನು? ಕೊಳೆತ ಹಣ್ಣುಗಳು, ದುರ್ವಾಸನೆ ಬರ್ತಕ್ಕಂಥ ಸಾಮಗ್ರಿಗಳು, ಇದನ್ನು ಅರ್ಪಣೆಯನ್ನು ಮಾಡಬಾರದು. 4ನೇ ಅಪಚಾರ. ಇನ್ನು 5ನೇ ಅಪಚಾರ, ರವಜ್ವಲ ಸಮಯ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ವಸ್ತುಗಳನ್ನು ಮುಟ್ಟಬಾರದು. ಮುಟ್ಟಿದರೆ 5ನೇ ಅಪಚಾರ. 6ನೇ ಅಪಚಾರ, ಮಾಡಿರ್ತಕ್ಕಂಥ ನೈವೇದ್ಯವನ್ನು ರುಚಿ ನೋಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು 6ನೇ ಅಪಚಾರ. ಇನ್ನು ಪ್ರಸಾದ ವಿನಿಯೋಗವನ್ನು ಮಾಡೋ ಸಮಯದಲ್ಲಿ ಆ ಪ್ರಸಾದವನ್ನು ಭೂಮಿಯಲ್ಲಿ ಹಾಕಿ ತಮ್ಮ ಕಾಲಿನಲ್ಲಿ ಸ್ಪರ್ಶವನ್ನು ಮಾಡತಕ್ಕಂಥದ್ದು 7ನೇ ಅಪಚಾರ. ಇನ್ನು 8ನೇ ಅಪಚಾರ, ಮನೆಯಲ್ಲಿ ಮಹಾಲಕ್ಷ್ಮಿ ಕರಿತಕ್ಕಂಥ ಸಮಯದಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥದ್ದು 8ನೇ ಅಪಚಾರ. 9ನೇ ಅಪಚಾರ ಏನು ಗೊತ್ತಾ? ದೊಡ್ಡದಾಗಿ ಗದ್ದಲ ಮಾಡ್ಕೊಳ್ತಕ್ಕಂಥದ್ದು, ಮ್ಯೂಸಿಕ್ ಹಾಕೊಳ್ತಕ್ಕಂಥದ್ದು, ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಇದು 9ನೇ ಅಪಚಾರ. ಮತ್ತೆ 10ನೇ ಅಪಚಾರ ಏನು ಗೊತ್ತಾ? ಬಂದಂಥವರಿಗೆ ಬೇರೆ ಬೇರೆ ರೀತಿಯ ಸತ್ಕರಿಸ್ತಕ್ಕಂಥ ಕೆಲಸವನ್ನು ಮಾಡು ಒಂದು ಪದ್ಧತಿಯನ್ನು ಕೆಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಟ್ಕೊಂಡಿದ್ದಾರೆ. ಕೆಲವರನ್ನ ಕೀಳಾಗಿ ನೋಡುವುದು, ಕೆಲವರನ್ನ ಮೇಲಾಗಿ ನೋಡುವುದು, ಇದು 10ನೇ ಅಪಚಾರ. ಇನ್ನು 11ನೇ ಅಪಚಾರ ಏನು ಗೊತ್ತಾ? ಮದ್ಯಪಾನ ಮಾಡ್ತಕ್ಕಂಥದ್ದು 11ನೇ ಅಪಚಾರ. ಆ ದಿನ ಮದ್ಯಪಾನವನ್ನು ಮಾಡಿ ಕಲಶ ಸ್ಥಾಪನೆಯಾಗಿರ್ತಕ್ಕಂಥ ಆಜುಬಾಜಲ್ಲಿ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇನ್ನು ನಮ್ಮ ಸನಾತನ ಧರ್ಮದ ಪ್ರಕಾರ ಪರಿಶುದ್ಧವಾದ ಸಸ್ಯ ಆಹಾರವನ್ನು ಸ್ವೀಕರಿಸಬೇಕು ಆ ದಿನ ಅಂತ ಹೇಳುತ್ತೆ. ಇದು ಆ ರೀತಿ ನೀವು ಮಾಡಲಿಲ್ಲ ಅಂದರೆ 12ನೇ ಅಪಚಾರ. ಮತ್ತೆ 13ನೇ ಅಪಚಾರ, ದೀಪವನ್ನು ಆರಿಸಿದರೆ ಕಲಶದ ಪಕ್ಕದಲ್ಲಿ ಇರ್ತಕ್ಕಂಥ ತುಪ್ಪದ ದೀಪವಾಗಲಿ, ದೀಪದ ಕಂಬವಾಗಲಿ, ಕಾಮಾಕ್ಷಿ ದೀಪವಾಗಲಿ ಹಾರಿ ಹೋದರೆ 13ನೇ ಅಪಚಾರ. 14ನೇ ಅಪಚಾರ ಏನು ಗೊತ್ತಾ? ಮನೆಯಲ್ಲಿ ಸುಮಂಗಲಿಯರು ಆ ದಿನ ಕಣ್ಣೀರಾಗ್ತಕ್ಕಂಥದ್ದು, ಮಕ ಮುನಿಸನ್ನು ಮಾಡಿಕೊಳ್ತಕ್ಕಂಥದ್ದು, ಗಂಡ ಹೆಂಡಿರ ನಡುವೆ ಕಲಹಗಳು ನಡೀತಕ್ಕಂಥದ್ದು, ಇದು 14ನೇ ಅಪಚಾರ. 15ನೇ ಅಪಚಾರ ಏನು ಗೊತ್ತಾ? ಮನೆಯಲ್ಲಿ ಅಗ್ನಿಸ್ಪರ್ಶವಾಗಿ ಬಟ್ಟೆ ಸುಡ್ತಕ್ಕಂಥದ್ದು ಅಥವಾ ಏನಾದರೂ ಅವ್ಯವಸ್ಥೆಗಳಾಗೋದು, ಅಗ್ನಿ ಅವಘಡ ಆಗುವುದು 15ನೇ ಅಪಚಾರ. ಇನ್ನು 16ನೇ ಅಪಚಾರ ಏನು ಗೊತ್ತಾ? ಮನೆಯಲ್ಲಿ ಎಲ್ಲವೂ ಸರಿ ಇದ್ದರೆ ಆಲಸ್ಯ ಮನೋಭಾವದಿಂದ ಆ ವ್ರತ ಮಾಡಿರ್ತಕ್ಕಂಥ ದಿನದಲ್ಲಿ ಸತಿಪತಿಗಳು ಒಂದಾಗ್ತಕ್ಕಂಥದ್ದಾಗಲಿ ಅಥವಾ
ಹಗಲಲ್ಲಿ ನಿದ್ರೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅಯ್ಯೋ ಬೆಳಗಿನ ಜಾವ ಬೇಗ ಎದ್ದುಬಿಟ್ಟಿದ್ದೆ ನಾನು ಅಂತ ಹೇಳಿ ಮಧ್ಯಾಹ್ನ ಚೆನ್ನಾಗಿ ಒಬ್ಬಟ್ಟು ಪಾಯಸ ತಿಂದು ನಿದ್ದೆ ಮಾಡ್ತಕ್ಕಂಥ ಒಂದು 16ನೇ ಅಪಚಾರ. ಈ ಷೋಡಶ ಅಪಚಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆದರೆ, ಇದನ್ನೇ ನಾವು ಷೋಡಶ ಅಂತ ಕರೆಯೋದು. ಈ ಷೋಡಶ ಅಪಚಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆದರೆ ನೀವು ಎಷ್ಟೇ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವು ವ್ರತವನ್ನು ಮಾಡಿದರೂ ಸಹಿತ ಫಲ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗಲ್ಲ. ಇನ್ನೊಂದು ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ. ವರಮಹಾಲಕ್ಷ್ಮಿಯ ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ಸೂರ್ಯ ಮುಳುಗಿದ ನಂತರ ನೀವು ಅರಿಶಿನ, ಉಪ್ಪು, ಎಣ್ಣೆ, ಹುಣಸೆ ಹಣ್ಣು ಮತ್ತು ಧಾನ್ಯವಾಗಲಿ ಅಥವಾ ಹಣವಾಗಲಿ ಧನವಾಗಲಿ ಮನೆಯಿಂದ ಹೊರಗಡೆ ನೀಡಬಾರದು ಅಂತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದೂ ಕೂಡ ಒಂದು ಅಪಚಾರವೇ ಸರಿ ಅನ್ನೋದು ನನ್ನ ಭಾವನೆ. ಮಿಕ್ಕಿದ್ದು ಕೆಲವರ ಇಷ್ಟ, ಅವರವರ ಇಷ್ಟ. ಯಾಕೆಂದರೆ ಇದು ಕಲಿಯುಗ. ನಾನು ಹೇಳೋದಷ್ಟೇ ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಅಪಚಾರಗಳನ್ನು ಮಾಡ್ಕೋಬೇಡಿ. ಈ ಅಪಚಾರಗಳಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆ ವಹಿಸಿ. ಆ ಅಪಚಾರಗಳು ಮಾಡಿದ್ದೇ ಏನಾದರೂ ಆದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ, ಹಸುವಿನ ಪಾದದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ತಲೆಗೆ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಮಹಾಲಕ್ಷ್ಮಿಯ ಸಂಗೀತವನ್ನು ಹಾಡಿ ಹಾಲಿಸಿ ವಿಜೃಂಭಿಸಿ ಸುಮಂಗಲಿಗಳಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಸಂತೋಷದ ಜೀವನ ಪ್ರಾಪ್ತಿಯಾಗಲಿ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ